ನಿಮ್ಮನ್ನ ಆಡಿಷನಿಗೆ ಕರೀತಾರೆ. ಸೊ ಆಡಿಷನಿಗೆ ಕರೆದಾಗ ವಿಯರ್ಡೆಸ್ಟ್ ಥಿಂಗ್ ಆಸ್ಕ್ ಮಾಡೋದು ಫಿಲ್ಮ್ ಮೇಕರ್ಸ್. ನಾಗಿನ್ ಡಾನ್ಸ್ ಮಾಡು ಅಂದ್ಬಿಟ್ಟಿದೆ ಯಾರು ಮಾಡಿದ್ರ ನಾಗಿನ್ ಡಾನ್ಸ್? ನೀವೇ ಗೆಸ್ ಮಾಡಿ. ಚಾನ್ಸ್ ಇಲ್ಲ ನೀವು ಮಾಡಿರೋದಕ್ಕೆ. ಫನ್ನಿಯೆಸ್ಟ್ ಮಿಸ್ಕಾನ್ಸೆಪ್ಷನ್ ನಿಮ್ ಬಗ್ಗೆ ಆಗಿರೋದು? ಓಡಾಗ ಧರ್ಮಸ್ಥಳದಲ್ಲಿ ಮದುವೆ ಆಗಿದ್ನಂತೆ ನಾನು, ಅದೇ ಯೂಟ್ಯೂಬಲ್ಲಿ ನೋಡಿದೆ. ಯಾವ ಹುಡುಗಿ ಅಂತಾನು ಹೇಳಿದ್ರಾ? ಅಲ್ಲ, ಬ್ಲರ್ ಮಾಡಿದ್ರು ನಿಮಗೆ ಫೇಸ್ ಕರೆಕ್ಟಾಗಿ, ಹುಡುಗಿದ್ ಮಾತ್ರ. ರಿಡಿಕ್ಯುಲಸ್ ಥಿಂಗ್ ನೀವು ತಗೊಂಡಿರೋದು ಆಮೇಲೆ ರಿಗ್ರೆಟ್ ಮಾಡ್ಕೊಂಡಿರೋದು? ನನ್ನ ಲೈಫಲ್ಲಿ ರಿಗ್ರೆಟ್ ಅನ್ನೋ ವರ್ಡೇ ಇಲ್ಲ. ಒನ್ ಫುಡ್ ನೀವು ಇಷ್ಟಪಡ್ತೀರಾ ಅಂತಂದ್ರೆ ಅದನ್ನ ಲೈಫ್ ಲಾಂಗ್ ಅದೇ ಫುಡ್ ತಿನ್ಬೇಕು ಅಂತಂದ್ರೆ ಯಾವುದು? ನಮ್ಮಮ್ಮ ಮಾಡ್ತಾರೆ ಬೆಂಡೆಕಾಯಿ ಪಲ್ಯ ಚಪಾತಿ, ಅದು ದಿನ ಕೊಟ್ಟರು ನನಗೇನು ಬೇಜಾರಿಲ್ಲ. ಸೊ ನಿಮ್ಮ ಕರಿಯರ್ನ ಒಂದು ಮೂವಿ ಮಾಡಬೇಕು ಅಂತಂದ್ರೆ ನೀವು ಏನು ಟೈಟಲ್ ಕೊಡಬೇಕು ಅಂತ ಅನ್ಸುತ್ತೆ? ಯಾಕೆ ಆ ಟೈಟಲ್ ಕೊಡಬೇಕು ಅಂತ ಅನ್ಸುತ್ತೆ? ನಿಮ್ಮ ಕರಿಯರ್ನ ಒಂದು ಮೂವಿ ಮಾಡಬೇಕು ಅಂದರೆ ಅನ್ಸ್ಟಾಪೇಬಲ್. ಯಾಕೆ ಯಾವ ಥರ? ಐ ಆಮ್ ಅನ್ಸ್ಟಾಪೇಬಲ್ ಅಂತನಾ? ಹಂಗಂತ ಅಲ್ಲ, ದ್ಯಾಟ್ಸ್ ವಾಟ್ ಐ ಬಿಲೀವ್. ಯು ಶುಡ್ ನಾಟ್ ಸ್ಟಾಪ್. ಉಸಿರಿರೋವರೆಗೂ ಅವಕಾಶ ಅಂತಾರಲ್ಲ, ಆ ಥರ. ಜಸ್ಟ್ ಬ್ರೂಸ್ಲಿ ಹೇಳ್ತಾರೆ ಗೊತ್ತಾ, ಬಿ ವಾಟರ್. ಸೊ ಅದನ್ನು ಅರ್ಥ ಮಾಡ್ಕೊಳ್ಳೋ 2 ರೀತಿ ಇದೆ. ಆ ಸೆಂಟೆನ್ಸಲ್ಲಿ ಏನಿದೆ, ಬಿ ವಾಟರ್, ಲೈಕ್ ಟೇಕ್ ದ ಶೇಪ್ ಆಫ್ ದ ವೆಸಲ್, ಟೇಕ್ ದ ಶೇಪ್ ಆಫ್ ದ ಸಿಚುವೇಶನ್ಸ್. ಸೊ ಇದು ಒಂದು ಅರ್ಥ. ಬಟ್ ದ ಸೇಮ್ ವಾಟರ್ ಹ್ಯಾವ್ ಅ ಪ್ರಾಪರ್ಟಿ ಟು ಫ್ಲೋ ಅಲ್ವಾ? ಸೊ ಯು ಹ್ಯಾವ್ 2 ಸಿಚುವೇಶನ್ಸ್. ಒಂದು ಇರೋ ಕಂಟೈನರ್ ಒಳಗಡೆ ನೀವು ಅಡ್ಜಸ್ಟ್ ಆಗೋದು, ಇನ್ನೊಂದು ಫ್ರೀ ಆಗಿಬಿಡೋದು. ಯಾ, ಸೊ ಐ ಚೂಸ್ ದ ಸೆಕೆಂಡ್ ಒನ್, ಜಸ್ಟ್ ಫ್ಲೋ. ವಾಟ್ಸ್ ದ ವಿಯರ್ಡೆಸ್ಟ್ ಥಿಂಗ್ ನೀವು ಅದನ್ನ ನಿಮಗೆ ಕೇಳಿರೋದು? ಒಂದು ರೋಲ್ ಕೊಡಬೇಕು ಅಂತಂದ್ರೆ, ನಿಮಗೆ ಸಿನಿಮಾಗೆ ಒಂದು ರೋಲ್ ಕೊಡಬೇಕು ಅಂತಂದ್ರೆ ಒಂದು ವಿಯರ್ಡೆಸ್ಟ್ ಥಿಂಗ್ ನಿಮ್ಮ ಬಗ್ಗೆ ಕೇಳಿರೋದು, ಆ ಥರದ್ದು ಏನಾದರೂ ಇದೆಯಾ? ಅಂದರೆ ಗೊತ್ತಾಗಲಿಲ್ಲ. ಒಂದು ವಿಯರ್ಡೆಸ್ಟ್ ಐ ಮೀನ್ ಇವಾಗ ಒಂದು ರೋಲ್ ಕೊಡ್ಬೇಕಂತಂದ್ರೆ ನಿಮ್ಮನ್ನ ಆಡಿಷನಿಗೆ ಕರೀತಾರೆ. ಸೊ ಆಡಿಷನಿಗೆ ಕರೆದಾಗ ವಿಯರ್ಡೆಸ್ಟ್ ಥಿಂಗ್ ಆಸ್ಕ್ ಮಾಡೋದು ಫಿಲ್ಮ್ ಮೇಕರ್ಸ್. ನಾಗಿನ್ ಡಾನ್ಸ್ ಮಾಡು ಅಂದ್ಬಿಟ್ಟಿದೆ ಯಾರು? ನಿಮ್ಗೆ ಮಾಡಿದ್ರ ನಾಗಿನ್ ಡಾನ್ಸ್? ನೀವೇ ಗೆಸ್ ಮಾಡಿ. ಚಾನ್ಸ್ ಇಲ್ಲ ನೀವು ಮಾಡಿರೋದಕ್ಕೆ. ಸೊ ಆ ಥರದ್ದು ಎಲ್ಲ ವಿಯರ್ಡೆಸ್ಟ್ ಥಿಂಗ್ ಮಾಡಿಸ್ತಾರ ಅಂತ ಆರ್ಟಿಸ್ಟ್? ಕೆಲವು ಸರಿ ಏನಾಗುತ್ತೆ ಗೊತ್ತಾ, ಆಡಿಷನ್ ಕಾಲ್ ಮಾಡ್ಬಿಟ್ಟಿರ್ತಾರೆ, ಆಡಿಷನ್ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲ್ಲ ಅವ್ರಿಗೆ. ಆಗ ಇನ್ನೇನ್ ಮಾಡ್ತಾರೆ, ಸುಮ್ಮನೆ ಮಜಾನಾದ್ರು ತಗೊಳ್ಳೋಣ ಅಂತ ಏನೋ ಮಾಡ್ತಿರ್ತಾರೆ. ಸೊ ಆ ಥರ. ಓಕೆ. ಫನ್ನಿಯೆಸ್ಟ್ ಮಿಸ್ಕಾನ್ಸೆಪ್ಷನ್ ನಿಮ್ ಬಗ್ಗೆ ಆಗಿರೋದು? ಓಡಾಗ ಧರ್ಮಸ್ಥಳದಲ್ಲಿ ಮದುವೆ ಆಗಿದ್ನಂತೆ ನಾನು, ಅದೇ ಯೂಟ್ಯೂಬಲ್ಲಿ ನೋಡಿದೆ. ಯಾವ ಹುಡುಗಿ ಅಂತಾನು ಹೇಳಿದ್ರಾ? ಅಲ್ಲ, ಬ್ಲರ್ ಮಾಡಿದ್ರು ನಿಮಗೆ ಫೇಸ್ ಕರೆಕ್ಟಾಗಿ, ಹುಡುಗಿದ್ ಮಾತ್ರ. ಯಾವಾಗ ಇದಾಗಿದ್ದಂತೆ? ಆಗಿದ್ದು ಈ ತರ ನ್ಯೂಸ್ ಬಂದ ಕನ್ನಡದ ಟೈಮಲ್ಲಿ. ಕನ್ನಡದ ಟೈಮಲ್ಲಿ ನಾವೆಲ್ಲ ಏನೇನೋ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಧರ್ಮಸ್ಥಳದಲ್ಲಿ ಹೋಗಿ ಮದುವೆ ಆಗಿದ್ದೀನಿ, ಏನೇನೋ ನನಗೆ. ಸೊ ಅದಾದ್ಮೇಲೆ ಅಂತ ಪರಿಸ್ಥಿತಿ ಏನ್ ಬಂದಿದೆ ನನಗೆ ಅಂತ ನಾನು ಎಲ್ಲ ಬಿಟ್ಟು ಧರ್ಮಸ್ಥಳದಲ್ಲಿ ಓಡೋಗಿ ಮದುವೆ ಆಗೋದು. ಓಕೆ. ರಿಡಿಕ್ಯುಲಸ್ ಥಿಂಗ್ ನೀವು ತಗೊಂಡಿರೋದು ಆಮೇಲೆ ರಿಗ್ರೆಟ್ ಮಾಡ್ಕೊಂಡಿರೋದು? ನನ್ನ ಲೈಫಲ್ಲಿ ರಿಗ್ರೆಟ್ ಅನ್ನೋ ವರ್ಡೇ ಇಲ್ಲ. ರೆಡಿಕ್ಯುಲಸ್ ಥಿಂಗ್ನ ತಗೊಂಡು ಓಕೆ ತಗೊಂಡ್ಬಿಟ್ಟಿದ್ದೀನಲ್ಲ ಅನ್ನೋದೊಂದು ಆ ಥರದ್ದು ಯಾವುದೂ ಇಲ್ಲ? ತಗೊಂಡ್ರೆ ಪ್ರಾಪರ್ ಆಗಿ ಪ್ಲಾನ್ ಮಾಡೇ ತಗೊಳ್ತೀರಾ? ಓಕೆ, ಫೈನ್. ಆನ್ಲೈನ್ ಒಂದು 2 ಸರಿ ಈ ಥರ ಆಗಿದೆ. ಟಿ ಶರ್ಟ್ ತರಿಸಿದ್ರೆ ಹಿಂದ್ಗಡೆ ಪೋರ್ಷನ್ ಇರಲಿಲ್ಲ ಅದರಲ್ಲಿ, ರಿಟರ್ನ್ ಮಾಡಿದ್ದ. ಆಮೇಲೆ ಆ ರಿಟರ್ನ್ ಅಡ್ರೆಸ್ ಇರಲಿಲ್ಲ ಅದರಲ್ಲಿ. ಹೌದಾ? ಈ ಫೇಸ್ಬುಕ್ ಅಲ್ಲಿ ಹಿಂಗೆ ಸ್ವೈಪ್ ಮಾಡ್ಬೇಕಾದ್ರೆ ಕೆಲವೊಂದ್ಸರಿ ಬಂದ್ಬಿಡ್ತಲ್ಲ. ನೀವು ಅದನ್ನೆಲ್ಲ ಮಾಡಿದ್ದೀರಾ? ಈಗಲ್ಲ, ಆಗ ಆ ಟೈಮ್ ಎಲ್ಲ. ಓಕೆ. ಯೂಸ್ಲೆಸ್ ಟ್ಯಾಲೆಂಟ್ ಅಂತ ಏನಾದರೂ ಇದೆಯಾ ನಿಮ್ಮಲ್ಲಿ ಅಂತ? No. Talent can never be useless. Okay. And if it's useless, it's not talent. ಇಲ್ಲ, ಒಬ್ರೊಬ್ರು ಒಂಥರ ನಂದು ಅನ್ಕೊಳ್ತಾ ಇರ್ತಾರೆ, ನಂದು ಈ ಥರದ್ದು ಒಂದು ಟ್ಯಾಲೆಂಟ್ ಇದೆ ಬಟ್ ಅದೇನು ಯೂಸೇ ಆಗಲ್ಲ ಅಂತಂದು. ಆ ಥರದ್ದು ಏನಾದ್ರು ಅದನ್ನು ಡೆವಲಪ್ ಮಾಡಿರೋದು ಅವ್ರ ತಪ್ಪು. ಓಕೆ. ನಾನು ನಿಮ್ಮ ಬಗ್ಗೆ ಆ ಥರ ಹಿಂಗೆ ಏನಂತಾರೆ ಟ್ವಿಸ್ಟ್ ಮಾಡಿ ಆ ಕ್ವೆಶನ್ ಕೇಳೋಕ್ಕಾಗಲ್ಲ, ಬಿಕಾಸ್ ನನಗೆ ಅದ್ರ ಬೇರೆ ಆನ್ಸರೇ ಬಂದ್ಬಿಡುತ್ತೆ ನಿಮ್ಮ ಕಡೆಯಿಂದ. ಒಂದು ಫುಡ್ ನೀವು ಇಷ್ಟಪಡ್ತೀರಾ ಅಂತಂದರೆ ಅದನ್ನ ಲೈಫ್ ಲಾಂಗ್ ಅದೇ ಫುಡ್ ತಿನ್ನಬೇಕು ಅಂತಂದರೆ ಯಾವುದು? ನಮ್ಮಮ್ಮ ಮಾಡ್ತಾರೆ ಬೆಂಡೆಕಾಯಿ ಪಲ್ಯ ಚಪಾತಿ, ಅದು ದಿನ ಕೊಟ್ಟರು ನನಗೇನು ಬೇಜಾರಿಲ್ಲ. ಸೊ ನಿಮ್ಮ ಲೈಫ್ ಟೈಮ್ ಅದನ್ನು ತಿನ್ಕೊಂಡಿದ್ರು ನಿಮ್ಗೇನು ಪ್ರಾಬ್ಲಮ್ ಇಲ್ಲ. ಓಕೆ. ವಾಟ್ಸ್ ದ ಫನಿಯೆಸ್ಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮ ಬಗ್ಗೆ ಆಗಿರೋದು? ಜನಗಳು ನಿಮ್ಮ ಬಗ್ಗೆ ಅನ್ಕೊಂಡಿದ್ದು? ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾವುದು ಫನಿ ಆಗಲ್ಲ. ಫನಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾವುದಿಲ್ಲ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಿರಿಕೆ ಹೇಳಿ ಹಾಗಾದ್ರೆ. ಏನು ಅನ್ಕೊಂಡಿದ್ರು? ಏನು ಅನ್ಕೊಂಡಿದ್ರು? ಅಯ್ಯೋ, ಸುಮಾರು ಏನೇನೋ ಅನ್ಕೋತಾನೆ. ಈಗ ನೀವು ಜಸ್ಟ್ ಕೇಳೋದ್ರಲ್ಲ, ಅದನ್ನ ಆಕ್ಸಿಡೆಂಟ್ ಗಿಮಿಕ್ ಅಂತ, ಆ ಥರ ಎಲ್ಲ ಅನ್ಕೊಂಡಿದ್ರು. ಆ ಥರ ಅನ್ಕೋತಾನೆ ಇರ್ತಾರೆ ಏನೇನೋ. ನಿಮ್ಮ ಪೆಟ್ ಮಾತಾಡತ್ತೆ ಅಂತಂದ್ರೆ ನಿಮ್ಮ ಬಗ್ಗೆ ಏನದು ಕಂಪ್ಲೇಂಟ್ ಹೇಳ್ಬೋದು? ಟೈಮ್ ಕೊಡಲ್ಲ ಅಂತ. ನಿಮ್ಮ ಪೆಟ್ಟಿಗೆ ನೀವು ಟೈಮ್ ಕೊಡೋದಿಲ್ಲ ಅಂತ. ಎಷ್ಟು ಪೆಟ್ಸ್ ಇಟ್ಕೊಂಡಿದ್ದೀರಾ ನೀವು? ಅದೇ ಹಕ್ಕಿ, ನಾಯಿ ಒಂದಷ್ಟು ಇದೆ. ಅಂದರೆ ಟೈಮ್ ಅಂತಂದರೆ ದೇ ವಾಂಟ್ ಟು ಪೆಟ್ ದೆಮ್ ಅಲ್ವಾ, ಸೊ ಅಷ್ಟು ಇರಲ್ವಲ್ಲ ಮನೇಲಿ, ಆ ಟೈಮ್ ಸಿಗ್ತಾ ಇಲ್ಲ ಅಂತ. ಓಕೆ.
ಸಮಥಿಂಗ್ ಯೋರ್ ಸರ್ಪ್ರೈಸಿಂಗ್ಲಿ ಗುಡ್ ಬಟ್ ಆಲ್ಸೋ ಬಿಟ್ ವಿಯರ್ಡ್. ನೀವು ಒಂದು ಎದ್ರಲ್ಲೋ ಗುಡ್ ಇದ್ದೀರಾ ಬಟ್ ಅದು ವಿಯರ್ಡ್ ಅಂತ ಬೇರೆಯವ್ರಿಗೆ ಅನಿಸ್ಬೋದು ಅಂತಂದರೆ ಯಾವ ವಿಷಯ? ಆ ಥರದ್ದು ಯಾವುದೂ ಇಲ್ಲ. ಪೀಪಲ್ ಅಪ್ರಿಷಿಯೇಟ್ ಗುಡ್ ಥಿಂಗ್ಸ್. ಯಾವ್ದು ತುಂಬ ಅಪ್ರಿಷಿಯೇಟ್ ಮಾಡಿರೋ ಗುಡ್ ಥಿಂಗ್ ಯಾವುದು? ಐ ಮೀನ್ ಪರ್ಸ್ನಲಿ ನಾನು ಯಾರು ಪರಿಚಯ ಇದ್ದೀನಿ, ದೇ ಲೈಕ್ ಮೈ ಪರ್ಸನಲ್ ಬಿಹೇವಿಯರ್, ಹೌ ಐ ಹೋಸ್ಟ್ ಪೀಪಲ್. ಅದು ಬಿಟ್ಟು ಇನ್ ಟರ್ಮ್ಸ್ ಆಫ್ ಆ್ಯಕ್ಟಿಂಗ್, ಓಕೆ. ವಾಟ್ ಈಸ್ ದ ಒನ್ ಥಿಂಗ್ ದಟ್ ಯು ಚೇಂಜ್ ಅಬೌಟ್ ಯುವರ್ ಕ್ಯಾರೆಕ್ಟರ್ ಆನ್ ಕನ್ನಡ? ಸೀರಿಯಲ್ ಅಲ್ಲ, ನಾನೇನು ಆಗ್ತೀನಿ, ನಾನು ಹೋಗ್ತೀನಿ, ಆ್ಯಕ್ಟ್ ಮಾಡ್ತೀನಿ, ಬರ್ತೀನಿ. ನಿಮ್ಗೆ ಅನ್ಸಿಲ್ವಾ ಯಾವತ್ತು ಈ ತರ ನನ್ನ ಕ್ಯಾರೆಕ್ಟರ್ ಒಂದ್ ಸ್ವಲ್ಪ ಈ ತರ ಚೇಂಜ್ ಆಗಿದೆ, ಇನ್ನೊಂದ್ ಸ್ವಲ್ಪ ಚೆನ್ನಾಗುತ್ತೆ? 3-4 ವರ್ಷ ಬರುವಂಥ ಶೋ, ವಿ ಕಾಂಟ್ ಜಡ್ಜ್ ಲುಕಿಂಗ್ ಎಟ್ ಫ್ಯೂ ಎಪಿಸೋಡ್ಸ್. ಏನಾಗುತ್ತೆ ಅಂತಂದ್ರೆ ಎಲ್ಲನೂ ಇವತ್ತೇ ಮುಗಿಸ್ಬಿಟ್ರೆ 3 ವರ್ಷ ತೋರಿಸ್ಬೇಕು ಅದನ್ನ. ಸೊ ದೇರ್ ವಿಲ್ ಬಿ ಟ್ರಾನ್ಸಿಷನ್, ಆ್ಯಂಡ್ ಯಾರ್ಯಾರು ಅದ್ರ ಮೇಲೆ ವರ್ಕ್ ಮಾಡ್ತಿದಾರಲ್ಲ, ದೇ ಹ್ಯಾವ್ ದ್ಯಾಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ದ್ಯಾಟ್ ಕ್ರೆಡಿಬಿಲಿಟಿ ಟು ಟೇಕ್ ಡಿಸಿಷನ್ಸ್. ಸೊ ಅವ್ರು ಏನೋ ಒಂದು ಮಾಡ್ತಿರೋದ್ರೆ ದೇರ್ ಬಿ ಲಾಟ್ ಆಫ್ ವರ್ಕ್. ನಾನು ಅದೇ ಹೇಳ್ತಿಲ್ಲ, 4 ಜನದ ಫೇಸ್ ಕಾಣ್ತಿರ್ಬೋದು, ಇಲ್ಲಿ 300 ಜನ ಇದ್ದಾರೆ ಇದ್ರ ಮೇಲೆ ವರ್ಕ್ ಮಾಡ್ತಿರೋರು. ಯಾವುದೋ ಒಂದು ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡ್ತಿರ್ತಾರೆ. ಆ್ಯಂಡ್ ಚಾನಲ್ ಅನ್ನೋದು ಇಟ್ಸ್ ಅ ಬಿಗ್ ಫರ್ಮ್ ಅಲ್ವಾ. ಸೊ ವೆನ್ ಎವ್ರಿ ಒನ್ ಇಸ್ ವರ್ಕಿಂಗ್ ಆನ್ ಅ ಪ್ರಾಡಕ್ಟ್, ದೇ ಹ್ಯಾವ್ ದ ನಾಲೆಜ್ ಟು ಟೇಕ್ ದ ರೈಟ್ ಡಿಸಿಷನ್. ಸೊ ಐ ಡೋಂಟ್ ಇಂಟರ್ಫಿಯರ್ ಇನ್ ದ್ಯಾಟ್, ಬಿಕಾಸ್ ಅವ್ರದ್ದು ಒಂದು ಪ್ಲಾನ್ಸ್ ಇರುತ್ತೆ, ಹೌ ಟು ಟೇಕ್ ದ ಶೋ, ಹೌ ಟು ಗಿವ್ ಅ ಲೂಪ್ ಅಥವಾ ಹೌ ಟು ಗಿವ್ ಅ ಹುಕ್, ಅದೆಲ್ಲ ಅವ್ರ ಡಿಸಿಷನ್ ಅದು. ಸೊ ಐ ಆಮ್ ಅ ವೆರಿ ಗುಡ್ ಎಂಪ್ಲಾಯ್ ಆ ಇದರಲ್ಲಿ. ಸೊ ನಿಮ್ಮ ಕೆಲಸ ಮುಗಿಸ್ಕೊಳ್ಳೋದು ಬರುತ್ತೆ. ಓಕೆ. ಒನ್ ಥಿಂಗ್ ನೋಬಡಿ ನೋಸ್ ಅಬೌಟ್ ಯು. ಈ ವಿಷಯ ಐ ಮೀನ್ ನಿಮ್ಮ ಬಗ್ಗೆ ಎಲ್ಲರಿಗೂ ಅಷ್ಟೊಂದು ಚೆನ್ನಾಗಿ ಗೊತ್ತಿದೆ, ಬಟ್ ಒಂದು ವಿಷಯ ಗೊತ್ತಿಲ್ಲ ಅಂತ ಅದು ಗೊತ್ತಾಗಬೇಕು ಅಂತಂದ್ರೆ ಯಾವುದು? ಹೇಳಲ್ಲ ಅಂತ ಹೇಳ್ಬೇಡಿ, ಅಟ್ಲೀಸ್ಟ್ ಯಾವುದಾದ್ರು ಒಂದು. ನಂಗೆ ಎಷ್ಟು ಮಚ್ಚ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದು ಹೆಂಗೆ ಗೊತ್ತಾಗತ್ತೆ ನಮಗೆ? ಕ್ವಶನ್ ಕೇಳಿದ್ದೇನೆ, ಯಾರಿಗೂ ಗೊತ್ತಿಲ್ದಿರೋದೇನು ಅಂತ. ಅದನ್ನ ಬಿಟ್ಟು ಹೇಳಿ ಸರ್. ಅದನ್ನ ಬಿಟ್ಟು ಜನಗಳು ತಿಳ್ಕೊಬೇಕು, ಬಟ್ ಈ ವಿಷಯ ಜನಗಳಿಗೆ ಗೊತ್ತಿಲ್ಲ. ಮಚ್ಚಗೆ ಅದೇನಕ್ಕೆ ತಿಳ್ಕೊಬೇಕು ಇಷ್ಟಪಡ್ತಾರೆ? ನೀವು ಇದನ್ನ ಈಗ ಆ್ಯಡ್ ಮಾಡಿದ್ದೀರಾ, ಆಮೇಲೆ ಎಡಿಟಿಂಗ್ ಕಟ್ ಮಾಡ್ಕೊಳಕ್ಕೆ. ಹೇಳಿ, ಇವಾಗ ಜನಗಳು ನಿಮ್ಮ ಬಗ್ಗೆ ತಿಳ್ಕೊಬೇಕು, ಅವ್ರಿಗೆ ಆ ವಿಷಯ ಗೊತ್ತಿಲ್ಲ, ಹೇಳಿ ಆ ವಿಷಯ. ದೇವರಂತ ಮನುಷ್ಯ ನಾನು, ತುಂಬಾ ಜನ ಗೊತ್ತೇ ಇಲ್ಲ ಅದು. ಏನ್ ಅನ್ಕೊಂಡಿದ್ದಾರೆ ಮತ್ತೆ ಜನ? ಏನೇನೋ ಅನ್ಕೊಂಡಿದ್ದಾರೆ, ಅದು ಹೇಳಿಲ್ವಾ? ಓಕೆ. ಆ ಥರದ್ದು ಏನಿಲ್ಲ. ನೋ ಸಿ ಬೀಯಿಂಗ್ ಇನ್ ಟು ದಿಸ್ ಪಬ್ಲಿಕ್ ಫೀಲ್ಡ್, ಆಲ್ಮೋಸ್ಟ್ ಎಲ್ಲ ಗೊತ್ತೇ ಇದೆ. ದೇರ್ ಇಸ್ ನಥಿಂಗ್ ಜನಗಳು ಗೊತ್ತೇ ಇಲ್ಲ ಅನ್ನೋ ಥರ ಆಲ್ಮೋಸ್ಟ್ ಎಲ್ಲ ಗೊತ್ತಿದೆ. ಓಕೆ, ನಾನು ನಂಬ್ತೀನಿ ಹಾಗಾದ್ರೆ. ಸೊ ಫೈನಲ್ ಆಗಿ ನಿಮ್ಮ ಸೀರಿಯಲ್ ಜೊತೆಗೆ ಮೈಕ್ರೋ ಸೀರೀಸ್ ಜೊತೆಗೆ ಒಂದು ಮೂವಿ ಕೂಡ ಬ್ಯುಸಿ ಆಗಿದ್ದೀರಾ, ಮತ್ತೆ ಗುರು ಸರ್ ಜೊತೆ ಕಾಂಬಿನೇಷನ್ ಅಲ್ಲೇ ಬರ್ತಾ ಇದೆ, ಅದ್ರ ಬಗ್ಗೆ ಹೇಳಿ. ಜಾಕಿ 42. ಸೊ ರಾನಿ ಆದಮೇಲೆ ವಿ ಅಗೇನ್ ಕೇಮ್ ಅಪ್ ವಿತ್ a new project, Jockey 42. Cinema, I'm still exploring it. So every project teach me some other new thing to implement next ಇದ್ರಲ್ಲಿ. ಸೊ ಇಷ್ಟು ದಿನದ ಏನು ನಾಲೆಜ್ ಇದೆ ಅದೆಲ್ಲ ಇದ್ರ ಮೇಲೆ ಹಾಕಿದ್ದೀವಿ. ಸೊ ಈಗ ನನಗೆ ಒಂದೇ ಏಮ್ ಇದೆ, ಈಗ ಓಕೆ ಟೆಲಿವಿಷನಲ್ಲಿ ಒಂದು ಪೊಸಿಷನ್ ಆಯಿತು, ಎವ್ರಿ ಪ್ರೆಸೆಂಟ್ ಪ್ಲ್ಯಾಟ್ಫಾರ್ಮ್ ಏನಿದೆ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಲಿ, ಎವ್ರಿ ಪ್ಲ್ಯಾಟ್ಫಾರ್ಮಲ್ಲಿ ಐ ವಾಂಟ್ ಟು ಪೊಸಿಷನ್ ಮೈ ಸೆಲ್ಫ್. ದಟ್ ಈಸ್ ಮೈ ಏಮ್. ಅದು ಟೆಲಿವಿಷನ್ ಆಗಲಿ, ಸಿನಿಮಾ ಆಗಲಿ, ಡಿಜಿಟಲ್ ಆಗಲಿ, ಈ 3 ಪ್ಲಾಟ್ಫಾರ್ಮಲ್ಲೂ ಐ ವಾಂಟ್ ಟು ಪೊಸಿಷನ್ ಮೈ ಸೆಲ್ಫ್. ಐ ಆಮ್ ಏಮಿಂಗ್ ಫಾರ್ ದ್ಯಾಟ್. ಓಕೆ. ಸೊ ಸೀರಿಯಲ್ ಇದು ಟೆಲಿವಿಷನಲ್ಲಂತೂ ಆಯಿತು, ಈಗ ಮೈಕ್ರೋ ಸೀರೀಸಿಗೆ ಬಂದ್ರಿ, ನೆಕ್ಸ್ಟು ವೆಬ್ ಸೀರೀಸಿಗೆ ಬರೋ ಪ್ಲ್ಯಾನ್ ಇದೆ, ಅದ್ರ ಜೊತೆಗೆ ಸಿನಿಮಾದು. ಒಟ್ಟು 4 ಪ್ಲ್ಯಾಟ್ಫಾರ್ಮಲ್ಲೂ ನೀವು ಇದು ಆಗಬೇಕು, ಬೆಸ್ಟ್ ಆಗಬೇಕು ಅಂತ. ಓಕೆ, ಫೈನ್. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆಗೆ ಮಾತಾಡಿದ್ದಕ್ಕೆ, ನಿಮ್ಮ ತುಂಬ ಟೈಮನ್ನು ನಮ್ಮ ಜೊತೆ ಸ್ಪೆಂಡ್ ಮಾಡಿದ್ದಕ್ಕೆ. ಆ್ಯಂಡ್ ಆಲ್ ದಿ ಬೆಸ್ಟ್ ನಿಮ್ಮ ಮೂವೀಸ್ಗೆ ಮತ್ತು ನಿಮ್ಮ ಮೈಕ್ರೋ ಸೀರೀಸ್ಗೆ, ನಿಮ್ಮ ಸೀರಿಯಲ್ಗೆ. ಇದಾಗಿತ್ತು ಕಿರಣ್ ರಾಜ್ ಅವರ ಮಾತು. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಶೇರ್ ಮಾಡಿ. ಹಾಗೆ ವಿಶ್ವವಾಣಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.